ನಮಸ್ಕಾರ ಎಲ್ರಿಗೂ. ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ಆಯುಧ ಪೂಜೆ ಹಬ್ಬ ಬಂತು ಅಂದರೆ ಖುಷಿಯಾಗುವಂಥ ವಿಚಾರ. ನಮ್ಮಲ್ಲಿರುವಂತಹ ವಾಹನಗಳೇನೇನಿದೆ ಆ ವಾಹನಗಳನ್ನ ಸ್ವತಃ ನಾವೇ ತೊಳೆದು ಅದಕ್ಕೆ ಹೂವಿನಿಂದ ಶೃಂಗಾರ ಮಾಡಿ ಪೂಜೆ ಮಾಡೋದಿದೆಯಲ್ಲ, ಇದು ತುಂಬ ಖುಷಿಯಾದಂಥ ವಿಚಾರ. ಪೂಜೆ ಮಾಡೋದಕ್ಕೆ ಬೇಕಾದಂತಹ ಹೂವು, ಹಾರ, ಹಣ್ಣುಗಳು, ಹಾಗೆ ಸ್ವೀಟ್ಸು ಮತ್ತು ಇತ್ಯಾದಿ ವಸ್ತುಗಳನ್ನ ಖರೀದಿ ಮಾಡಿಕೊಂಡು ಬರೋ ಹೊತ್ತಿಗೆ ರಾತ್ರಿ 12 ಗಂಟೆ ಆಗಿತ್ತು. ಬೆಳಗ್ಗೆ ಪೂಜೆ ಮಾಡಬೇಕಾಗಿದ್ದರಿಂದ ನಾನು ಬೈಕು ಮತ್ತು ಕಾರ್ ವಾಶ್ ಮಾಡಬೇಕಾಗಿತ್ತು. ರಾತ್ರಿಯೇ ವಾಶ್ ಮಾಡೋಣ ಅಂದ್ಬಿಟ್ಟು ಕಾರು ಮತ್ತು ಬೈಕು ವಾಶ್ ಮಾಡಿದೆ. ವಾಶ್ ಮಾಡೋಷ್ಟರಲ್ಲಿ ಬೆಳಗಿನ ಜಾವ 3 ಗಂಟೆ ಆಗಿತ್ತು. 3 ಗಂಟೆಗೆ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಪೂಜೆ ಮಾಡೋಣ ಅಂತ ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ಆಯುಧ ಪೂಜೆ ಸಂದರ್ಭದಲ್ಲಿ ನಮ್ಮ ಬೈಕು ಹಾಗೆ ಕಾರ್ಗಳನ್ನ ಸ್ವತಃ ನಾವೇ ತೊಳೆದು ಪೂಜೆ ಮಾಡ್ತೀವಲ್ಲ, ಆವಾಗ ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ತುಂಬ ಖುಷಿಯಾಗುತ್ತೆ. ಹಾಗಾಗಿ ಅದರಲ್ಲೂ ಪೂಜೆ ಮಾಡಿ ಈ ದೃಷ್ಟಿ ತೆಗೆದು ಕುಂಬಳಕಾಯಿ ಹೊಡಿತೀವಲ್ಲ, ಆವಾಗ ತುಂಬ ಖುಷಿಯಾಗುತ್ತೆ. ಹಾಗೆ ವಿಶೇಷ ಅನುಭವನೇ ಕೊಡುತ್ತೆ ಅದು. ಪೂಜೆ ಆದಮೇಲೆ ತಿಂಡಿ ತಿನ್ನೋದಕ್ಕೆ ಅಂತ ಹೋಟೆಲಿಗೆ ಬಂದಿದ್ದೀವಿ. ಹೋಟೆಲಲ್ಲಿ ಏನು ತಿಂತಾಯಿದ್ದೀವಿ ಅಂದರೆ, ಬೆಳಗ್ಗೆನೇ ಪೂಜೆ ಸ್ಟಾರ್ಟ್ ಮಾಡಿದ್ರಿಂದ ಮನೆಯಲ್ಲಿ ತಿಂಡಿ ಮಾಡಿರಲಿಲ್ಲ. ಮಕ್ಕಳು ಹೊಟ್ಟೆ ಹಸಿವು ಅಂತಾಯಿದ್ರು. ಹಾಗೆ ಯಾವಾಗಲೂ ಮನೆಯಲ್ಲಿ ಮಾಡೋದ್ರಿಂದ ಅವ್ರಿಗೂ ಸಹ ಬ್ರೇಕ್ ಬೇಕು ಅನಿಸುತ್ತೆ, ಮಕ್ಕಳಿಗೆ ಡಿಫ್ರೆಂಟ್ ಟೇಸ್ಟ್ ಬೇಕು ಅನಿಸುತ್ತೆ. ಹಾಗಾಗಿ ಹೋಟೆಲ್ಗೆ ಬಂದಿದ್ದೀವಿ. ತಿಂಡಿ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಊರಿಗೆ ಹೋಗ್ತಾಯಿದ್ದೀವಿ. ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಹಬ್ಬ ಇದೆ. ಕೆಲವರು ಪಕ್ಷದಲ್ಲಿ ಮಾಡ್ತಾರೆ, ಕೆಲವರು ಆಯುಧ ಪೂಜೆನಲ್ಲಿ ಮಾಡ್ತಾರೆ, ಕೆಲವರು ದೀಪಾವಳಿನಲ್ಲಿ ಮಾಡ್ತಾರೆ. ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಆಯುಧ ಪೂಜೆನಲ್ಲಿ ಮಾಡ್ತಾರೆ. ಹಾಗಾಗಿ ಊರಿಗೆ ಹೋಗ್ತಾಯಿದ್ದೀವಿ. ಆನ್ ದಿ ವೇ ಕುಣಿಗಲ್ ಬೈಪಾಸ್ ಹತ್ರ ಉಗಿಬಂಡಿ ಫುಡ್ ಸ್ಟೇಷನ್ ಅಂತ ಒಂದಿದೆ. ಈ ಟ್ರೈನ್ ಅಂದರೆ ಉಗಿಬಂಡಿ ಥೀಮ್ನ ಇಟ್ಕೊಂಡು ಒಂದು ಹೋಟೆಲ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಎಂಟ್ರಾಗಿದ ತಕ್ಷಣ ರೈಲ್ವೆ ಪ್ಲಾಟ್ಫಾರ್ಮ್ ಥರ ನೋಡಿ, ಇವಾಗ ರೈಲ್ವೆ ಪ್ಲಾಟ್ಫಾರ್ಮ್ ಥರ ಕಾಣುತ್ತೆ. ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು 2 ಬೋಗಿಗಳು ನಿಂತಿರೋ ಥರ ಕಾಣುತ್ತೆ. ಆ 2 ಬೋಗಿ ಏನಿದೆ ಅದು 2 ಎ ಸಿ ರೂಮ್ಗಳವು. ನಿಮಗೆ ಪ್ಲಾಟ್ಫಾರ್ಮ್ ಥರ ಏನು ಕಾಣ್ತಾ ಇದೆ ಅದು ನಾರ್ಮಲ್ ಹಾಲ್ಗಳಿದೆ. ಇಲ್ಲಿ ಎಲ್ಲ ಥರದ್ದು ವೆಜ್ ಊಟಗಳು ಸಿಗುತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಊಟ ಮಾಡಿದ್ವಿ. ಊಟ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಬಟ್ ಈ ಟೈಮಲ್ಲಿ ನಾವು ನಾನ್ ವೆಜ್ ಊಟಕ್ಕೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಊಟ ಮಾಡಲಿಲ್ಲ. ಜಸ್ಟ್ ಕಾಫಿ ಮತ್ತು ಟೀ ಕುಡಿದ್ವಿ. ಕಾಫಿ ಟೀ ಎರಡೂ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಟ್ರೈನ್ ಒಳಗಡೆ ನಾವು ಕೂತ್ಕೊಂಡು ಕಾಫಿ ಟೀ ಕುಡಿತಾ ಇದ್ದೀವಿ ಅನ್ನೋ ಥರ ಒಂದು ಫೀಲ್ ಕೊಡುತ್ತೆ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ. ಇಲ್ಲಿ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಇದು ಪಂಚಮುಖಿ ಆಂಜನೇಯ, ಹಾಸನ ಸಿಟಿಯಿಂದ 6 ಕಿಲೋಮೀಟರ್ ದೂರದಲ್ಲಿರುವಂತಹ ಹನುಮಂತಪುರದಲ್ಲಿದೆ. ಇದು ಸುಮಾರು 54 ಅಡಿ ಎತ್ತರ ಇದೆ. ಪ್ರತಿ ಶನಿವಾರ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ನಾವೇನಾದರೂ ಬೇಡ್ಕೊಂಡ್ರೆ ಅದನ್ನು ಈಡೇರಿಸುತ್ತೆ ಅಂತ ಕೂಡ ಹೇಳ್ತಾರೆ. ನಾವು ಹಾಸನದ MG ರೋಡ್ನಲ್ಲಿರುವಂತಹ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ ಗೋಬಿ ಮಂಚೂರಿ ತಿನ್ನೋದಕ್ಕೆ ಅಂತ. ಇಲ್ಲಿ ಚಂದ್ರು ಗೋಬಿ ಅಂತ ನಂಬರ್ 28 ಚಂದ್ರು ಗೋಬಿ ಅಂತ ಗೋಬಿ ಮಾಡಿಕೊಡ್ತಾರೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿ ಕೊಟ್ಟಿದ್ದರು. ಕ್ರಿಸ್ಪಿಯಾಗಿತ್ತು, ಟೇಸ್ಟಿಯಾಗಿತ್ತು. ನೀವೇನಾದರೂ ಹಾಸನಕ್ಕೆ ಬಂದರೆ ಇಲ್ಲಿ ಟ್ರೈ ಮಾಡಿ ನೋಡಿ. ನಮ್ಮೂರ ಕಡೆ ಪ್ರಕೃತಿ ಸೌಂದರ್ಯ ಹೀಗಿರುತ್ತೆ. ಗದ್ದೆ ನಾಟಿ ಮಾಡಿದ್ದಾರೆ, ಗದ್ದೆಗಳು ಕಾಣ್ತಾ ಇದೆ. ಇನ್ನೊಂದು ಕಡೆ ಅಡಿಕೆ ತೋಟ ಕಾಣ್ತಾ ಇದೆ. ಮಧ್ಯದಲ್ಲಿ ಕೆರೆ ತುಂಬ ಸುಂದರವಾಗಿದೆ. ಏನು ಸುಮ್ಮನೆ ನೋಡ್ತಾ ಇದ್ದೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೊಂದು ಕೃಷಿಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದ.